ರಾಜ್ಯದ ವಿಚಾರಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ರಾಜ್ಯದಿಂದ ನಾಪತ್ತೆಯಾಗಿರೋ ಸಂಖ್ಯೆ ಮಾತ್ರ ವಿಪರೀತವಾಗಿ ಹೆಚ್ಚಳವಾಗ್ತಾ ಇದೆ. ಈಗ ಮಂಡ್ಯದಿಂದಲೂ ಕೂಡ ಮೂಲದ ಇಬ್ಬರು ನಾಪತ್ತೆಯಾಗಿದ್ದಾರೆ ಅಂತಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು ಇವರು. ಲೀಲಾವತಿ ನಿಹಾಲ್ ನಾಪತ್ತೆಯಾಗಿರೋರು. ಅನಿಲ್ ಪತ್ನಿ ಝಾನ್ಸಿ, ತಂದೆ ದೇವರಾಜ್ಗೆ ಗಾಯ ಆಗಿದೆ. ಭೂಕುಸಿತದ ಭೀಕರತೆಯನ್ನ ಗಾಯಾಳು ದೇವರಾಜ್ ಅವರು ಬಿಚ್ಚಿಟ್ಟಿದ್ದಾರೆ. ದುರಂತ ನೆನೆದು ಕಣ್ಣೀರನ್ನು ಹಾಕಿದ್ದಾರೆ ದೇವರಾಜ್ ಅವರು. ಇಲ್ಲಿ ನಾವು ಕೂತವರೇ ನಮಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅದನ್ನು, ಆ ಸಂಕಟವನ್ನು. ಪಾಪ ಅವ್ರು ನೋಡಿದಂಥವ್ರ ಕಥೆ ಏನಾಗಬೇಕು? ಆ ಭೀಕರತೆಯನ್ನು ಕಣ್ಮುಂದೆ ನೋಡಿ ತಮ್ಮವರನ್ನು ಕಳ್ಕೊಂಡಿರೋರ ಕಥೆ ಏನಾಗುತ್ತೆ? ಯಾರಿಗಾದರೂ ತಡ್ಕೊಳಕ್ಕಾಗತ್ತೇನ್ರಿ ಇವನ್ನೆಲ್ಲ? ಭಾಳ ಕಷ್ಟ ಆಗ್ಬಿಡುತ್ತೆ. ಲೀಲಾವತಿ ಮತ್ತು ನಿಹಾಲ್ ನಾಪತ್ತೆ ಆಗಿರುವಂಥವ್ರೀಗ ಪಾಪ ಪುಟಾಣಿ ಮಗು. ಅದನ್ನೇ ನನ್ನ ಸಹೋದ್ಯೋಗಿ ಹೇಳ್ತಾ ಇದ್ರು, ಅವಾಗ 20-30 ಮಕ್ಕಳಿದ್ದವ್ರು ಇಲ್ಲಿ ಅಂತೇಳಿ. ಆ ಮಕ್ಕಳು ಎಲ್ಲಿ ಹೋಗಿದ್ದಾವೆ, ಯಾವ ಕಂಟಿಯಲ್ಲಿ ಸಿಕ್ಕಾಕೊಂಡಿದ್ದಾವೆ ಅಂತ ಹೇಳ್ತಾ ಇದ್ರು. ಅವಾಗ ಕೇಳಿದಾಗಲೇ ಒಂಥರ ಒಂಥರ ಆಗ್ಬಿಡುತ್ತೆ ನಮಗೆ. ಕಷ್ಟ ಆಗೋಯ್ತು. ಇಂಥ ಸುದ್ದಿಗಳನ್ನು ಕೇಳಿಸ್ಕೊಳ್ಳೋಕೆ ನಿಮ್ಗೆ ಕಷ್ಟ ಆಗುತ್ತೆ, ನಮ್ಗೆ ಓದೋಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಹೇಳೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಈ ವಿಚಾರಗಳು ಸಂಕಟ ಆಗುತ್ತೆ. ಕಷ್ಟ ಅನ್ನೋದಕ್ಕಿಂತಲೂ ಕೂಡ ಒಳ್ಳೆಯ ಸುದ್ದಿಗಳನ್ನು ಕೊಡಬೇಕು ಅಂತ ಅನಿಸುತ್ತೆ. ಬಟ್ ಅದ್ರ ಮಧ್ಯದಲ್ಲಿ ಕೆಲವೊಂದು ಇಂಥವು ಬಂದಾಗ ಏನು ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ತಾ ಇದೆ, ಪ್ರಕೃತಿ ಯಾವ ರೀತಿಯಾಗಿ ವಿಕೋಪಕ್ಕೆ ಹೋಗ್ತಾ ಇದೆ, ನಾವು ಎಷ್ಟರ ಜೊತೆಗೆ ಆಟ ಆಡಿದ್ದೀವಿ, ಅದು ಹೇಗೆ ಉತ್ತರ ಕೊಡ್ತಾ ಇದೆ ನಮಗೆ ಅನ್ನುವಂತಹ ಅರಿವು ನಾವು ಯಾಕೇನೂ ಕಲಿತಾ ಇಲ್ಲ ಅಂತ ಅನಿಸ್ಬಿಡುತ್ತೆ. ಪುಟಾಣಿ ಕಂದಮ್ಮಗಳು ನೋಡಿ, ಅಲ್ಲಿ ಇನ್ನೂ ಬೆಳಿಬೇಕಾಗಿರೋ, ಈಗಷ್ಟೇ ಪ್ರಪಂಚವನ್ನು ಕಣ್ತಿರೋದು ನೋಡ್ತಾ ಇದ್ದಂಥ ಮಗು ನಾಪತ್ತೆಯಾಗಿ ಹೋಗುತ್ತೆ ಅಂದರೆ ಅದರ ಅರ್ಥ ಏನು? ಹೆಂಗಾಗುತ್ತೆ ಆ ಕುಟುಂಬದವ್ರಿಗೆ? ಹೆಂಗಾಗುತ್ತೆ? ನಾವಿಲ್ಲಿ ಕೂತ್ಕೊಂಡು ನಾವು ಹೇಳಬೇಕಾದ್ರೇ ಅಯ್ಯೋ ಅಂತ ಅನಿಸ್ಬಿಡುತ್ತೆ. ಪಾಪ ಕುಟುಂಬದವ್ರು ಕಳ್ಕೊಂಡಿರೋರ ಕಥೆ ಏನಾಗಬೇಕು? ಗುಡ್ಡ ಕುಸಿತ ಆದ ಪರಿಣಾಮವಾಗಿ ನಿಮಿಷಕ್ಕೂ ಕೂಡ ಸಾವಿನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ನಿಟ್ಟಲ್ಲಿ ಕೆಆರ್ಪೇಟೆ ಅಂದರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯಲ್ಲಿ ಕೂಡ ಅಲ್ಲಿ ನಿವಾಸಿಗಳಿದ್ರು, ಕತ್ತರಘಟ್ಟ ಗ್ರಾಮದಲ್ಲಿ. ಅವರು ಕೂಡ ಇದೀಗ ನಾಪತ್ತೆ ಆಗಿದ್ದಾರೆ. ಲೀಲಾವತಿ 55 ವರ್ಷ. ಈ ಬಗ್ಗೆ ಮಾತನಾಡೋಕ್ಕೆ ಲೀಲಾವತಿ ಅವರ ಮಗಳು ನೋಡ್ತಿದ್ದಾರೆ, ಅವರ ಮಾತಾಡ್ತೀನಿ. ಅಮ್ಮ, ಕೊನೆಯದಾಗಿ ನಿಮ್ಮ ತಾಯಿಯವ್ರ ಜೊತೆ ಮಾತನಾಡಿದ್ದೇನು, ಏನೇ ಹೇಳಿದ್ರು ಅಂತೇಳಿ? 8 ಗಂಟೆಲಿ ಮಾಡಿದ್ರು. ನನ್ನ ತಮ್ಮ ಇರಲಿಲ್ಲ, ನೀ ಕೈಲಿ ಫೋನ್ ಕೊಡಿ ಅಂತಂದೆ. ಅವನು ಬಂದು ಸ್ನಾನ ಮಾಡ್ತಾವನೆ ಅಂತಂದ್ರು. ಮಳೆ ಜಾಸ್ತಿ ಆಗೈತೆ ಅಂತ ಟಿ ವಿಲೆಲ್ಲ ತೋರಿಸ್ತವ್ರೆ, ಬಂದ್ಬಿಡಿ ಅಂದೆ. ಇಲ್ಲಿ ಮಳೆ ಐತೆ, ಅಷ್ಟೊಂದು ಮಳೆ ಇಲ್ಲ, ಇಲ್ಲಿ ಏನೂ ಆಗೋದಿಲ್ಲ ಅಂತಂದರು. ನಾನು ಏನಾದರೂ ಆಗಲಿ ಮಳೆ ಮುಗಿಸ್ಕೊಂಡು ಹೋಗುರಿ, ಪಾಪನ್ನು ಜಾನ್ಸಿನೋ ನೀನು ಕಳಿಸ್ಬಿಡು, ನೀನು ಬಾವ ಅಂತ ಕರೆದೆ. ನಮ್ಮಪ್ಪ ಕೋಪ ಮಾಡ್ಕೊಂಡು, ಇವನು ನೀ ಕರ್ಕ ಬತ್ತಾಯಲ್ಲ, ನಾಳೆಗೆ ಬರ್ತೀವಿ ಕಣವ, ಪ್ಯಾಕ್ ಮಾಡ್ಕೊಂಡಿದ್ದೀವಿ ಬಟ್ಟೆ ಅಂದರು. ಬೆಳಿಗ್ಗೆಗೆ ಬರೋಷ್ಟೊಳಗೆ ರಾತ್ರಿ 1:45 ಎಲ್ಲ ಕೊಚ್ಚೋಗವ್ರೆ. ಮನೆ ಹೊಸ್ದಾಗಿ ಮನೆ ಕಟ್ಟಿದ್ರು, ಮುಂದಿನ ತಿಂಗಳು ಗೃಹ ಪ್ರವೇಶ ಇಟ್ಕೊಂಡಿದ್ರು ಸರ್. ಅದರಲ್ಲಿ ಎಲ್ಲ ಕೊಚ್ಚೋಗಿ ಪಾಪನ ಕೈ ಹಿಡ್ಕೊಳ್ಳೋಷ್ಟೊಳಗೆ ನಮ್ಮಮ್ಮ ಹೊಂಟೋಗವ್ರೆ. ನಮ್ಮಮ್ಮಂಗೆ ದೊಡ್ಡ ಬಂಡೆ ಹೊಡೆದು ಮುಂದಕ್ಕೆ ಹೊಂಟೋದ್ರು ನಮ್ಮಮ್ಮ. ಪಾಪನ ಹಿಡ್ಕೊಳ್ಳೋಣ ಅನ್ನಷ್ಟಲ್ಲಿ ಗೋಡೆ ಕುಸಿದು ಪಾಪು ಮೇಲೆ ಬಿದ್ದೋಗೈತೆ. ಜಾಸ್ತಿ ಎಲ್ಲ ಕಡೆ ಮಣ್ಣೆಲ್ಲಾನು ತೆಗ್ದು ನೋಡವಳೆ, ಪಾಪು ಇಲ್ಲ. ನಮ್ಮ ಅಪ್ಪಾಜಿ ಪಾಪುನ ಹುಡ್ಕಾಡವ್ರೆ, ಅಪ್ಪ ಅಮ್ಮ. ತಮ್ಮ ಮಾತ್ರ ಮುಂದೆ ಅಲ್ಲೇ 1 ಕಿಲೋಮೀಟ್ರಷ್ಟು ಹೋಗಿ ಮಣ್ಣೊಳಗೆ ಊತೋಗಿ ಹೆಂಗೋ ಬಚಾವಾಗಿ ಎದ್ದು ಬಂದವನೇ. ಅವನಿಗೆ ಸ್ಪೈನೋ ಕಾರ್ಡ್ ಕಟ್ಟಾಗೈತೆ. ಮೂಗು ಬಾಯಿಗೆ ಎಲ್ಲ ಶ್ವಾಸಕೋಶಕ್ಕೆಲ್ಲ ಮಣ್ಣು ತುಂಬ್ಕೊಂಡು ಅವನು ಐಸಿಯುನಲ್ಲಿ ಮಿಮ್ಸ್ ಹಾಸ್ಪಿಟಲಲ್ಲಿ ಇದ್ದಾನೆ ಸರ್. ಅಂದ್ರೆ ಮೊನ್ನೆ ನಿಮ್ಮ ತಾಯಿಯವ್ರ ಜೊತೆ ಮಾತಾಡ್ಬೇಕಾದ್ರೆ ಅವ್ರೇನು ಮಾತಾಡಿದ್ರು, ನೀವೇನು ಮಾತಾಡಿದ್ರು ಅಂತೇಳಿ? ಬರ್ತೀನಿ ಬೆಳಗ್ಗೆಗೆ ಅಂತ ಅಂದರು. ಒಂದ್ಸಲ ಬರೋದಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂದರು. ನೀನು ಬರ್ನಿಲ್ಲ ಅಂದರೆ ಅಲ್ಲೇ ಸಾಯಿ, ಮಕ್ಕಳನ್ನಾದರೂ ಕಳಿಸು ಅಂತ ಅಂದೆ. ನಾನು ಸಾಯ್ತಾರೆ ಅಂತ ಗೊತ್ತಿಲ್ಲ ಸರ್ ನನಗೆ. ನಾನು ಒಂದ್ಸಲ ನೋಡಬೇಕು ಅವ್ರನ್ನ. ನಮ್ಮ ಸಿರಿ ಊಟ ಮಾಡ್ತಾ ಇದ್ದ ನನ್ನ ತಮ್ಮನ ಪಾಪು. ಅತ್ತೆ ನಾನು ಸೈಕಲ್ ತೆಗ್ದು ಮಡಗು ಬರ್ತೀನಿ ಅಂದ. ಸೈಕಲ್ಲು ಇಲ್ಲೇ ಐತೆ, ಸೈಕಲ್ ಯಾರಿಗೂ ಕೊಡಬೇಡ, ನಾನೇ ಬರ್ತೀನಿ ಅಂದ. ಬರ್ಲಿಲ್ಲ. ಅವನು ನನ್ನ ಜೊತೆ ಒಂದೇ ಮಾತು ಮಾತಾಡ್ದ. ದಿನ ವಿಡಿಯೋ ಕಾಲ್ ಮಾಡಿ ನನಗೆ ಉಮ್ಮ ಕೊಡ್ತಿದ್ದ. ಅಯ್ಯೋ ಅಕ್ಕ ಜಿಲ್ವಕ್ಕ ನಮ್ಮ ಅಪ್ಪ ಸ್ವೆಟ್ರು ತಂದದೆ ನೋಡು, ತಾತ ಸ್ವೆಟ್ರು ತಂದದೆ ಅಂತ ತೋರಿಸ್ತಾ ವಿಡಿಯೋ ಕಾಲಲ್ಲಿ. ಹೊಂಟೋದ. ಅಯ್ಯೋ ಸರ್, ನನ್ನ ತಮ್ಮನ ಮಗುನು ನಮ್ಮ ಅಮ್ಮನು ಹೆಂಗಾದ್ರು ಸರ್, ಮುಖ ನೋಡೋಕ್ಕಾದ್ರೂ ಅವಕಾಶ ಮಾಡಿಕೊಡಿ. ಅಂದ್ರೆ ನಿಮ್ಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಈಗ ಸದ್ಯ ಏನಾಗಿದೆ ಅಂತೇಳಿ ಹೇಳ್ತಾ ಇದಾರೆ ಅಂತೇಳಿ? ನಮ್ಮಮ್ಮ ಮಣ್ಣಲ್ಲಿ ಮುಚ್ಚೋಗವ್ರೆ. ಒಂದೇ ಒಂದು ಹಿಡ್ದ ಕೈ ಕಾಣ್ತಾ ಇತ್ತು ಇಷ್ಟು. ನನ್ನ ತಮ್ಮನ ಪಾಪಮ್ಮ ಕಡೆ ಮನಗಿದ್ದಂಗೆ ಹೊಂಟೋಗವನಿ. ಅವನು ಹಂಗೆ ಮಲಿಕತ್ತಿದ.
ಹಂಗೆ ಹೊಂಟೋಗವ್ನೆ, ಮುಖಕ್ಕೆಲ್ಲ ಕಲ್ಲು ಹೊತ್ಬಿಟ್ಟೈತೆ. ಅಯ್ಯೋ ನಿಮ್ಮ ತಂದೆ ಮತ್ತೆ ತಂದೆ ನನ್ನ ತಂದೆನೂ ನನ್ನ ತಮ್ಮನ ಹೆಂಡ್ತಿನೂ ಇಬ್ಬರನ್ನು ಕೈ ಹಿಡ್ಕೊಂಡು ಬಿದ್ದಿ ಹೋಗಿ ಮುಂದಕ್ಕೆ ಜಾರ್ಬಿಟ್ಟವ್ರೆ, ಪಕ್ಕಕ್ಕೆ ಹೊಂಟೋಗವ್ರೆ. ಇವರು ಮುಂದೆ ಹೋಗ್ಬಿಟ್ಟವ್ರೆ ಸಾರ್, ಪ್ರವಾಹದಲ್ಲಿ ಕೊಚ್ಚಿ ಹೋಗ್ಬಿಟ್ಟವ್ರೆ. ಝಾನ್ಸಿ ಅವ್ರ ಹತ್ರ ಏನೋ ಮಾತಾಡಿದ್ರಮ್ಮ? ಝಾನ್ಸಿ ಜೊತೆ ನೆನ್ನೆ ಮಾತಾಡಿದೆ. ನನ್ನ ಮಗನ್ನ ನಾನೇ ಕೈಯಾರ ಕಳ್ಕೊಬಿಟ್ಟೆ, ಎತ್ಕೊಳಕ್ ಹೋಗೋಣ ಅನ್ನಷ್ಟೊಳಗೆ ಗೋಡೆ ಅದ್ರ ಮೇಲೆ ಬಿದ್ದುಬಿಡ್ತು ಮಗು ಮೇಲೆ. ಅಕ್ಕ ನಾನು ಹೆಂಗೆ ಹಿಡ್ಕೊಳ್ಳೋಣ ಅಂತ ಅಂದ್ಲು. ಅವಳಿಗೆ ಮಗು ಕಳ್ಕೊಂಡು ಹೆಂಗಿರ್ತಾಳೋ ನನಗೆ ಗೊತ್ತಿಲ್ಲ. ಅವಳಿಗೆ ಮಗು ಕಳ್ಕೊಂಡು ಇರಕ್ಕಾಯ್ತೇ ಇಲ್ಲ, ಒಂದು ಲೋಟ ನೀರು ಸಹ ಕುಡ್ದಿಲ್ಲ ಅವಳು. ಇದು ಈ ಕುಟುಂಬದ ಆಕ್ರಂದನ ಆಗಿರುವಂಥದ್ದು. ಅಂದರೆ ಬದುಕು ಕಟ್ಕೊಳ್ಳೋಕ್ಕೋಸ್ಕರವಾಗಿ ವಯನಾಡಿಗೆ ಹೋದಂಥವ್ರು ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಬ್ಬರು ಅಂದರೆ ಮೊಮ್ಮಗ ಮತ್ತು ಅಜ್ಜಿ ಇದೀಗ ಕಣ್ಮರೆ ಆಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಹುಡುಕಾಟಕ್ಕಾಗಿ ಕೂಡ ಕುಟುಂಬಸ್ಥರು ಅಲೆದಾಡ್ತಾ ಇದ್ದಾರೆ. ಅವರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಇನ್ನೊಂದು ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.